ನಿನ್ನ ಫ್ರೆಂಡ್ಸ್ ಎಲ್ಲರೂ ಫ್ಯಾಮಿಲಿ ಮ್ಯಾನ್ ಆಗ್ತಿದ್ದಾರೆ. ಬ್ಯಾಚುಲರ್ ಪಾರ್ಟಿ ಮಾಡ್ಕೊಂಡು ಬಿಡೆ ಅಂದನು ಅಭಿ ನಗುತ್ತಾ. ಮಾಡಬೇಕು, ಆದರೆ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಅಂದವನೇ ಊಟ ಮುಗಿಸಿ ರೂಮ್ ಸೇರಿದ. ತಮ್ಮ ತನ್ನೊಡನೆ ಮೊದಲಿನಂತೆ ಮಾತನಾಡುತ್ತಿಲ್ಲ ಎಂಬುವುದು ಅಭಿ ಗಮನಕ್ಕೆ ಬಂದಿತು. ಇವರು ಇಬ್ಬರ ನಡುವೆ ಜಗಳ ಏನಾದರೂ ಆಗಿದ್ಯಾ? ಇರಬೇಕು, ಅದಕ್ಕೆ ಇಬ್ಬರು ಒಂಥರ ಇದ್ದಾರೆ ಅಂತ ಅಂದುಕೊಂಡರು ಜ್ಯೋತಿ. ಇವನ ಕೋಪನ ಹೇಗೆ ಕಡಿಮೆ ಮಾಡಲಿ ಗೊತ್ತೇ ಆಗ್ತಿಲ್ಲ ಅಂತ ಯೋಚಿಸುತ್ತಾ ನಿಂತಳು ಭಕ್ತಿ. ರೂಮ್ಗೆ ಬಂದು ರೆಡಿಯಾಗಿ ಕೆಳಗೆ ಬಂದವನೇ ನಾನು ಹೋಗಿ ಬರ್ತೀನಿ ಅಂತ ಕುಳಿತಿದ್ದ ಅಪ್ಪ ಅಣ್ಣನಿಗೆ ತಿಳಿಸಿ ಅಮ್ಮ ಬಾಯ್ ಅಂದವನೇ ಅವಳನ್ನ ಕಿರುಗಣ್ಣಿನಲ್ಲಿ ನೋಡಿ ಹೊರಗೆ ನಡೆದಿದ್ದ. ಅಂಜುಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಹೇಳಿ ಕಳುಹಿಸಿದರು ಜ್ಯೋತಿ. ಅಭಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಅವನ ರೂಮ್ಗೆ ಬಂದನು. ಪ್ರಸನ್ನ ಹೊರಗೆ ಇದ್ದರು. ಅಡುಗೆ ಮನೆಯ ಇನ್ನೊಂದು ಹಿಂಬದಿ ಬಾಗಿಲಿನ ಬಳಿ ಕುಳಿತಿದ್ದ ತನ್ನ ಸೊಸೆಯನ್ನು ಹುಡುಕುತ್ತಾ ಬಂದರು ಜ್ಯೋತಿ. ಭಕ್ತಿ ಇಲ್ಲಿ ಯಾಕೆ ಕುತ್ಕೊಂಡಿದ್ದೀಯಾ ಅಂದರು. ಸುಮ್ಮನೆ ಅತ್ತೆ ಅಂದವಳ ಪಕ್ಕ ಕೂರುತ್ತಾ ಇವಾಗ ಇಲ್ಲಿ ಯಾರೂ ಇಲ್ಲ, ನಾನು ನೀನು ಇಬ್ಬರೇ ಇರೋದು. ನಿನ್ನ ಆರ್ಯ ಮಧ್ಯೆ ಏನೋ ಮನಸ್ತಾಪ ಆಗಿದೆ ಅಂತ ಅನಿಸ್ತಿದೆ, ಅದೇನಿದ್ದರೂ ನನ್ನ ಹತ್ರ ಹೇಳ್ಕೊ ಅಂದರು. ಅವಳಿಗೆ ಅತ್ತೆ ಬಳಿ ಮುಚ್ಚಿಡುವುದು ಏನು ಅಂದುಕೊಂಡವಳೆ ಅವಳು ಅಭಿಯನ್ನು ಹುಡುಕಲು ಆರ್ಯಗೆ ಹೇಳಿದ್ದು, ಅವನ ಕೋಪ, ಅವಳೊಡನೆ ಮಾಡಿದ ವಾದ, ಕೊನೆಗೆ ಇವಳಿಗೆ ಅಭಿ ಸಿಕ್ಕಿದ್ದು, ಮತ್ತೊಮ್ಮೆ ಆರ್ಯ ಬಳಿ ಅದೇ ವಿಷಯ ಮಾತನಾಡಿದಾಗ ಆರ್ಯ ನಡೆದುಕೊಂಡಿದ್ದು, ಇವತ್ತು ಇಬ್ಬರ ನಡುವೆ ನಡೆದ ಮಾತುಗಳು ಎಲ್ಲವನ್ನೂ ಹೇಳಿದ್ದಳು. ಸೊಸೆ ಮಾತುಗಳನ್ನು ಪೂರ್ತಿ ಕೇಳಿದ ಜ್ಯೋತಿಯವರು ಅವನಿಗೆ ಅಭಿ ಬಂದಿರೋದು ಇಷ್ಟ ಆಗಿಲ್ವಾ? ಬಂದಿರೋದಕ್ಕೆ ಏನು ಅಂತಿಲ್ಲ ಅತ್ತೆ, ನಾನು ಬರೋದು ಗೊತ್ತಿದ್ರೂ ಅವನ ಹತ್ರ ಏನು ಹೇಳಿಲ್ಲ ಅಂತ ಕೋಪ ಮಾಡಿಕೊಂಡಿದ್ದಾನೆ. ಎಲ್ಲ ಸಮಸ್ಯೆ ಮುಗಿಯಿತು ಅನ್ನೋ ಟೈಮ್ಗೆ ಏನಾದರೂ ಒಂದು ಮತ್ತೊಂದು ಸಮಸ್ಯೆ ಶುರುವಾಗುತ್ತೆ. ಇವಾಗ ಏನು ಮಾಡೋದು? ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಅವನ ಬಳಿ ಮಾತಾಡಬೇಕು, ಆದರೆ ಅವನು ನನ್ನ ಮಾತೆ ಕೇಳ್ತಿಲ್ಲ, ನನ್ನ ಜೊತೆ ಮಾತೇ ಆಡ್ತಿಲ್ಲ. ಜಾಸ್ತಿ ಯೋಚಿಸ್ಬೇಡ, ಸುಮ್ಮನೆ ಇರು. ಅವನು ಎಷ್ಟೊತ್ತು ಕೋಪ ಮಾಡಿಕೊಳ್ಳುತ್ತಾನೆ, ಸಮಾಧಾನ ಆಗಲೇಬೇಕು ಅಲ್ವಾ? ಆಮೇಲೆ ಬರ್ತಾನೆ ಅಲ್ವಾ, ಅಷ್ಟೊತ್ತಿಗೆ ಸರಿ ಹೋಗ್ತಾನೆ. ಇಲ್ಲ ಅಂದರೆ ರಾತ್ರಿ ನೀವಿಬ್ಬರೇ ರೂಮ್ನಲ್ಲಿ ಇದ್ದಾಗ ಅವನ ಒಳ್ಳೆ ಮೂಡ್ ನೋಡಿ ಎಲ್ಲ ಬಿಡಿಸಿ ಹೇಳು, ಸರಿ ಹೋಗ್ತಾನೆ. ನಿನ್ನ ಮೇಲೆ ಅವನ ಕೋಪ ಬಹಳ ಹೊತ್ತು ಇರಲ್ಲ ಅಂದಾಗ ಅವಳೇನು ಹೇಳದೆ ಇದ್ದಿದ್ದು ನೋಡುತ್ತಾ ಗಂಡಸರ ಕೋಪನ ಕಡಿಮೆ ಮಾಡೋದು ತುಂಬ ಸುಲಭ. ಸ್ವಲ್ಪ ಪೂಸಿ ಹೊಡಿ ಸಾಕು, ಕರಗೋಗ್ತಾನೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ ಅಂತ ಸೊಸೆಗೆ ಸ್ವಲ್ಪ ಧೈರ್ಯ ಹೇಳಿ ಅವಳಿಗೆ ಒಂದಿಷ್ಟು ಬುದ್ಧಿ ಮಾತು ಹೇಳಿದರು. ಆರ್ಯ ತನ್ನ ಸ್ನೇಹಿತರ ಜೊತೆ ಹೊರಗೆ ಬಂದಿದ್ದ. ಕೆಲಸವನ್ನೆಲ್ಲ ಮುಗಿಸಿಕೊಂಡು ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು. ಅಣ್ಣ ಮನೆಗೆ ಬಂದ ಕಣ್ರೋ ಅಂದನು ನಿರ್ಲಿಪ್ತವಾಗಿ. ಅವನ ಮಾತು ಕೇಳಿ ಇಬ್ಬರು ಆಶ್ಚರ್ಯಪಟ್ಟರು. ಏನೋ ಹೇಳ್ತಿದ್ಯಾ? ಅಭಿ ಅಣ್ಣ ಮನೆಗೆ ಬಂದ? ಯಾವಾಗ ಬಂದಿದ್ದು? ಮನೆಯಲ್ಲಿ ಏನಂದ್ರು? ಅಪ್ಪ ಮೊದಲು ಬೈದ್ರು, ಆಮೇಲೆ ಸಮಾಧಾನ ಆದ್ರು. ಅಮ್ಮ ಅವನು ಬರೋದನ್ನೇ ಕಾಯ್ತಿದ್ರು, ಅವರೇನು ಹೇಳಿಲ್ಲ. ಭಕ್ತಿ ಹೇಗೆ ರಿಯಾಕ್ಟ್ ಮಾಡಿದ್ಲೋ? ಹೇಗೆ ಅಂದರೆ ಖುಷಿಯಿಂದ. ಅಭಿ ಮನೆಗೆ ಬರೋಕೆ ಕಾರಣನೇ ಅವಳು. ಏನೋ ಹೇಳ್ತಿದ್ಯಾ ನೀನು? ಅವಳು ನಿಮ್ಮ ಅಣ್ಣನ ಮೇಲೆ ಬೇಜಾರು ಮಾಡ್ಕೊಂಡಿಲ್ವಾ? ಏನು ಬೈಲಿಲ್ವಾ? ಇಲ್ಲ ಕಣ್ರೋ, ಅಮ್ಮ ಅಭಿನ ನೆನೆಸ್ಕೊಂಡು ತುಂಬ ಅಳ್ತಿದ್ರು. ಅದನ್ನು ನೋಡಿ ಇವಳು ಅಭಿನ ಹುಡುಕಿ ಮನೆಗೆ ಕರ್ಕೊಂಡು ಬಾ ಅಂತ ನನ್ನ ಹತ್ರ ಹೇಳಿದ್ಲು. ನಾನು ಮೊದಲು ಒಪ್ಪಿರಲಿಲ್ಲ, ಆಮೇಲೆ ಸರಿ ನೋಡೋಣ ಅಂತ ಹೇಳಿ ನಾನು ನನಗೆ ಗೊತ್ತಿರೋ ಮಾಹಿತಿ ತಿಳ್ಕೊಂಡು ನೋಡ್ತಿದ್ದೆ. ಅಷ್ಟರಲ್ಲಿ ಅಭಿ ಅವಳಿಗೆ ಸಿಕ್ಕಿದ್ದಂತೆ. ಮಾತಾಡಿ ಮನೆಗೆ ಬರೋಕೆ ಹೇಳಿ ಬಂದಿದ್ದಾಳೆ. ಅವನು ಇವತ್ತು ಬಂದು ಎಲ್ಲ ಮಾತನಾಡಿದ ಮನೆಯಲ್ಲಿ ಒಪ್ಪಿದ್ರು. ಅವರು ಏನು ಹೇಳಿದರು, ಏನು ಮಾತಾಡಿದ್ರು? ಅವನ ಪ್ರೀತಿ ಬಗ್ಗೆ, ಪರಿಸ್ಥಿತಿ ಬಗ್ಗೆ ಹೇಳಿದ. ಎಲ್ಲರೂ ಕ್ಷಮಿಸಿ ಮನೆಗೆ ಸೇರಿಸಿದ್ರು. ನಿಂಗೆ ನಿಮ್ಮ ಅಣ್ಣನ ಮೇಲಿನ ಕೋಪ ಹೋಗಿಲ್ವಾ? ಅವನ ಮುಖ ಕಳೆಗುಂದಿದ್ದನ್ನು ನೋಡಿ ಕೇಳಿದರು. ಹಾಗೇನಿಲ್ಲ, ಕೋಪ ಇಲ್ಲ, ಬೇಜಾರಾಗಿತ್ತು ಅಷ್ಟೇ ಅವನ ಮೇಲೆ. ನಾವು ಅವನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಹಾಳು ಮಾಡಿದ್ದ ಅಂತ. ಆದರೆ ಇವತ್ತು ಅವನನ್ನು ನೋಡುತ್ತಿದ್ದ ಹಾಗೆ ಎಲ್ಲ ಬೇಜಾರೋಯ್ತು. ತುಂಬ ಬದಲಾಗಿದ್ದಾನೆ ಕಣ್ರೋ, ತುಂಬ ವೀಕ್ ಆಗಿದ್ದಾನೆ. ಅವನ ನೋಡಿ ಒಂಥರ ಆಗೋಯ್ತು. ಹೇಗೋ ಬಿಡು, ಎಲ್ಲ ಸರಿ ಆಗೋಯ್ತಲ್ವಾ, ಅಷ್ಟು ಸಾಕು. ಇನ್ನೊಂದು ವಿಷಯ, ಅಭಿ ಅಪ್ಪ ಆಗ್ತಿದ್ದಾನೆ ಕಣ್ರೋ. ಹೋ ಸೂಪರ್. ಇನ್ 2 ಮಂತ್ ಅವನ ಮಗು ಭೂಮಿಗೆ ಬರುತ್ತೆ. ವಾವ್ ಆರ್ಯ, ಗುಡ್ ನ್ಯೂಸ್ ಬಿಡಲೋ. ಅಂತೂ ಮನೆಗೆ ಒಂದು ಮಗು ಬರ್ತಿದೆ, ಖುಷಿ ವಿಚಾರನೆ. ಅದು ಸರಿ, ನಿಮ್ಮದು ಯಾವಾಗ ಗುಡ್ ನ್ಯೂಸ್? ಅಶೋಕ್ ಕೇಳಿದಾಗ ಆರ್ಯ ಅವನ ಮುಖ ನೋಡುತ್ತಾ, ಇಷ್ಟು ಬೇಗ ಮಗು ಯಾಕೋ? ನಾವಿಬ್ಬರು ಇನ್ನೂ ಅರ್ಥ ಮಾಡಿಕೊಳ್ಳೋದು, ಜಗಳ ಆಡೋದು ತುಂಬ ಇದೆ, ನಸು ನಕ್ಕು ಹೇಳಿದ. ಆದರೂ ತುಂಬ ಲೇಟ್ ಮಾಡಬೇಡಿ. ಆಯಿತು ಬಿಡ್ರಪ್ಪ. ಮತ್ತೊಂದಿಷ್ಟು ಮಾತಾಡಿ ಮನೆ ದಾರಿ ಹಿಡಿದರು ಎಲ್ಲರೂ. ಆರ್ಯ ಮನೆಗೆ ಬಂದಾಗ ಸಂಜೆ ಮೀರಿತು. ಬಂದವ ರೂಮ್ ಸೇರಿದ. ಆರ್ಯ ಬಂದಾಗ ಜ್ಯೋತಿ ಭಕ್ತಿಯನ್ನು ಅವನ ಜೊತೆ ಮಾತನಾಡಲು ಕಳುಹಿಸಿದರು. ಹೋಗು ಪುಟ್ಟ, ಅವನ ಮೂಡ್ ಹೇಗಿದೆ ನೋಡು, ಆದರೆ ಮಾತಾಡೋಕೆ ನೋಡು. ಇನ್ನು ಕೋಪದಲ್ಲಿ ಇದ್ದರೆ ಜಾಸ್ತಿ ಏನು ಮಾತನಾಡದೆ ಬಾ, ಇಲ್ಲ ಅಂದರೆ ಅವನೇ ಕೋಪನ ಕಡಿಮೆ ಮಾಡಿನ ಕೆಳಗೆ ಬಾ, ಆಯ್ತಾ? ಅತ್ತೆ ಅಡುಗೆ
ಅಯ್ಯೋ ನಾನು ಮಾಡ್ತೀನಿ, ನೀನು ಹೋಗು. ಸರಿ ಅತ್ತೆ ಅಂದವಳೆ ರೂಮ್ಗೆ ಬಂದು ಅವನನ್ನು ನೋಡಿದಳು. ಬಾಲ್ಕನಿಯಲ್ಲಿ ಸಪ್ಪಗೆ ಮುಖ ಮಾಡಿ ಕುಳಿತವನ ಬಳಿ ಬಂದಳು ಅವನ ಹುಡುಗಿ. ಆರ್ಯ, ಕಾಫಿ ಏನಾದರೂ ಬೇಕಿತ್ತಾ? ಏನೂ ಬೇಡ. ಅವಳ ಕಡೆ ನೋಡದೆ ನುಡಿದ. ನನ್ನ ಮೇಲೆ ಇನ್ನೂ ಕೋಪನಾ? ಯಾರ ಮೇಲೂ ಯಾವ ಕೋಪನೂ ಇಲ್ಲ. ನಾನು ನಿನ್ನ ಹತ್ರ ಮಾತಾಡಬೇಕು ಆರ್ಯ. ನಾನು ಕೋಪಿಷ್ಟ. ಎಲ್ಲರ ಮೇಲೆ ಕೋಪ ಮಾಡಿಕೊಂಡು ಬೈಯೋದು ಹೆಗರಾಡೋದು ಮಾಡ್ತೀನಿ. ನನ್ನ ಹತ್ರ ನಿಮ್ಮದೆಂಥ ಮಾತು? ಹೊರಡಬಹುದು ಹೇಳುತ್ತಾ ಎದ್ದು ನಿಂತ. ಆರ್ಯ, ಇವಾಗ ನೀನು ಇಷ್ಟೊಂದು ಕೋಪ ಮಾಡಿಕೊಳ್ಳುವಂಥದ್ದು ಏನಾಯಿತು? ಯಾಕೆ, ಏನಿಲ್ವಾ? ನನ್ನಿಂದ ನೀನು ಅಭಿ ಸಿಕ್ಕಿರೋದು ಮುಚ್ಚಿಟ್ಟಿಲ್ವಾ? ಅವನು ಮನೆಗೆ ಇವತ್ತು ಬರ್ತಾನೆ ಅಂತ ಗೊತ್ತಿದ್ರು ತೆಪ್ಪಗೆ ಇದ್ದಿದ್ದು ತಪ್ಪಲ್ವಾ? ಅದರಲ್ಲಿ ನಿನಗೆ ಏನು ತಪ್ಪು ಕಾಣಿಸ್ತೋ? ನನಗೆ ಅರ್ಥ ಆಗ್ತಿಲ್ಲ. ನೀನು ಮಾಡಬೇಕಿದ್ದ ಕೆಲಸ ನಾನು ಮಾಡಿದ್ದೀನಿ. ಖುಷಿ ಪಡೋದು ಬಿಟ್ಟು ಮಧ್ಯಾಹ್ನದಿಂದ ನೋಡ್ತಿದ್ದೀನಿ. ಕೋಪ ಮಾಡಿಕೊಂಡು ಓಡಾಡ್ತಿದ್ಯಾ? ಅವನ ಕೋಪ ನೋಡಿ ನೋಡಿ ಅಸಮಾಧಾನದಿಂದ ನುಡಿದಳು ಭಕ್ತಿ. ಹೌದು, ನಿಮ್ಮದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು ಆಯ್ತಾ? ಆರ್ಯ, ಇವತ್ತು ಯಾಕೆ ಈ ಥರ ಆಡ್ತಿದ್ಯಾ ನೀನು? ನೀನು ಹೀಗೆ ಮಾಡ್ತಿರೋದು ಅತ್ತೇನೋ ಅಭಿ ಅವರು ಅದೆಷ್ಟು ಬೇಜಾರು ಮಾಡ್ಕೊಳ್ತಾರೆ ಗೊತ್ತಾ? ಅವಳ ಮುಖವನ್ನು ದಿಟ್ಟಿಸಿ ನೋಡುತ್ತಾ, ಎಲ್ಲರೂ ಬೇಜಾರನ್ನು ಹೋಗಿಸೋಕೆ ಅಂತಾನೆ ನೀನು ಇದೆಯಾ ಅಲ್ವಾ? ಬಿಡು, ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ. ನನ್ನ ಮಾತು ಸ್ವಲ್ಪ ಸಮಾಧಾನದಿಂದ ಕೇಳು ಆರ್ಯ. ನಾನೇನು ಕೇಳೋ ಹಾಗಿಲ್ಲ. ನೀನು ಏನು ಹೇಳೋದು ಬೇಕಿಲ್ಲ, ಹೊರಡು. ಯಾಕೆ ಕೇಳಲ್ಲ? ಕೋಪನ ಬಿಟ್ಟು ಸಂದರ್ಭನ ಅರ್ಥ ಮಾಡಿಕೊಳ್ಳೋದು ಕಲಿ. ಹೇ ನೋಡೆ, ನನಗೇನು ಹೇಳೋಕೆ ಬರಬೇಡ. ಹೋಗಿ ನಿನ್ನ ಕೆಲಸ ನೋಡಿಕೊ. ಹೋಗ್ತೀನಿ. ಅದಕ್ಕೂ ಮೊದಲು ಸ್ವಲ್ಪ ನಿನ್ನ ತಲೆಗೆ ಬುದ್ಧಿ ತುಂಬಿ ಹೋಗ್ತೀನಿ. ತೆಪ್ಪಗೆ ಹೋದರೆ ಸರಿ, ಇಲ್ಲ ಅಂದರೆ ನನ್ನ ಹತ್ರ ಹೊದೆ ತಿನ್ನೋದು ಗ್ಯಾರಂಟಿ. ಹೊಡೀತೀಯಾ ಇಲ್ಲ ಬೈತೀಯಾ? ಅಷ್ಟೇ ತಾನೆ ನಿನ್ನಿಂದ ಆಗೋದು. ಅವಳನ್ನು ಗುರಾಯಿಸಿ ನೋಡುತ್ತಿದ್ದ ಆರ್ಯ. ಅಲ್ಲ, ನಿಂಗೆ ನನ್ನ ಕಣ್ಣೀರು ಕಾಣಿಸಿದಷ್ಟು ಸುಲಭವಾಗಿ ಅತ್ತೆ ಕಣ್ಣೀರು ಕಾಣಲಿಲ್ಲ ಅಲ್ವಾ? ಯಾಕೆ? ಕರಡ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕು, ನನ್ನ ನೋವು ದೂರ ಆಗಬೇಕು ಅಂತ ಅನಿಸ್ತು. ಅತ್ತೆ ಅಭಿನ ನೆನೆಸ್ಕೊಂಡು ಅಳ್ತಿರೋದು ನೋಡಿ ಏನು ಅನಿಸಲಿಲ್ವನ್ ಅಲ್ವಾ? ತಪ್ಪು ಮಾಡಿದವರಿಗೆ ಮರುಗೋದ್ರಲ್ಲಿ ಅರ್ಥ ಇರುತ್ತೆ. ತಪ್ಪು ಮಾಡಿ ಮೋಸ ಮಾಡಿದವರನ್ನು ನೆನೆಸಿಕೊಂಡು ಹತ್ತಿರ ಏನು ಮಾಡೋಕೆ ಆಗುತ್ತೆ? ತಪ್ಪು ಮಾಡಿದ್ದು ಅಭಿ ಅವರಲ್ಲ, ನೀನು. ವಾಟ್? ಅವಳನ್ನು ದುರುಗುಟ್ಟಿ ನೋಡುತ್ತಾ ಕೇಳಿದ. ಎಸ್ ಆರ್ಯ, ನೀನು. ನನ್ನ ಮದುವೆಗೆ ತಿಂಗಳು ಗಟ್ಟಲೆ ಟೈಮ್ ತಗೊಂಡು ಒಪ್ಪಿಸಿದ ನೀನು. ನಿಮ್ಮ ಅಣ್ಣನಿಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ? ಒಂದು ದಿನನಾದರೂ ಕೇಳಿದ್ಯಾ? ಇಲ್ಲ. ಅವರು ಮದುವೆ ಬೇಡ ಅಂತ ಅಂದಾಗ ಅಟ್ಲೀಸ್ಟ್ ಯಾಕೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಆದರೂ ಮಾಡಿದ್ಯಾ? ಅದೂ ಇಲ್ಲ. ನನ್ನ ಒಪ್ಪಿಸಿದೆ, ಮದುವೆ ತಯಾರಿ ಮಾಡಿದೆ. ಅಲ್ಲ ಆರ್ಯ, ನನಗೆ ಒಂದು ವಿಷಯ ಹೇಳು. ನೀನು ಕೋಪ ಮಾಡಿಕೊಳ್ಳುತ್ತೀಯಾ? ಎಲ್ಲರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತೀಯಾ? ಪ್ರೀತಿ ಸ್ನೇಹ ಎಲ್ಲ ಭಾವನೆ ತೋರಿಸ್ತೀಯಾ? ಏನೇ ಬಂದರೂ ಗೆಲ್ತೀನಿ ಅನ್ನುವಂಥ ಧೈರ್ಯದಿಂದ ಯಾವಾಗಲೂ ಇರ್ತೀಯ. ನಿಂಗೆ ನಿನ್ನಿಂದ ಯಾವತ್ತೂ ದೂರ ಆಗಿರೋ, ಮೋಸ ಮಾಡಿರೋ ಪ್ರೀತಿ ಯಾವಾಗಲಾದರೂ ಒಮ್ಮೆ ನೆನಪಾದರೂ ಇಷ್ಟು ಗಟ್ಟಿ ಇರೋ ನೀನೇ ಮೌನಿಯಾಗಿ ನಿರ್ಭಾವಿಕನಾಗ್ತೀಯ. ಆದರೆ ನಿಮ್ಮಣ್ಣ ಅವರು ಯಾರತ್ರನೂ ಮನಸ್ಸು ಬಿಚ್ಚಿ ಮಾತಾಡಲ್ಲ, ಯಾವ ಭಾವನೆಗಳನ್ನು ತೋರಿಸೋದಿಲ್ಲ. ಅಂಥವರು ತಾನು ತುಂಬ ವರ್ಷದಿಂದ ಪ್ರೀತಿ ಮಾಡ್ತಿರೋ ಹುಡುಗಿನ ಬಿಟ್ಟು ಸಡನ್ನಾಗಿ ಮನೆಯಲ್ಲಿ ಹೇಳಿದ ಹುಡುಗಿನ ಮದುವೆ ಆಗಬೇಕು ಅಂದರೆ ಅವರಿಗೆ ಅದೆಷ್ಟು ನೋವಾಗಿರಬೇಡ? ತನ್ನ ಮೇಲೆ ಪ್ರಾಣ ಇಟ್ಟಿರೋ ಹುಡುಗಿನ ತಾವೇ ದೂರ ಮಾಡಿಕೊಂಡು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಬೇಕು ಅಂದರೆ ಅವರ ಮನಸ್ಸು ಅನುಭವಿಸಿರೋ ನೋವೆಷ್ಟು ಅಂತ ಸ್ವಲ್ಪ ಅರ್ಥ ಮಾಡ್ಕೋ ಆರ್ಯ. ತನ್ನ ಮನೆಯವರ ನನ್ನ ಒಂದು ಮಾತು ಕೇಳದೆ ಮನಸ್ಸಲ್ಲಿ ಏನಿದೆ ಅಂತ ವಿಚಾರಿಸದೆ ಮದುವೆ ಮಾಡೋಕ್ಕೆ ಹೊರಟಿದ್ದು ಅವರಿಗೆ ಅದೆಷ್ಟು ಬೇಜಾರಾಗಿರ್ಬೇಡ? ಸ್ವಲ್ಪ ಯೋಚಿಸು. ನೀನು ಯಾವಾಗಲೂ ಹೇಳ್ತಿದ್ದೆ ನಮ್ಮ ಅಣ್ಣ ನನ್ನ ತಮ್ಮನ ಥರ ನೋಡಲ್ಲ, ಫ್ರೆಂಡ್ ಥರ ಟ್ರೀಟ್ ಮಾಡ್ತಾನೆ ಅಂತ. ಅಂಥವರ ಮನಸ್ಸನ್ನು ನೀನು ಒಂದು ಸಲ ಆದರೂ ಅರ್ಥ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿದ್ಯಾ? ಇಲ್ಲ. ಹೋಗ್ಲಿ, ಅವರ ಅಭಿಪ್ರಾಯ ಏನು ಅಂತನಾದರೂ ಕೇಳಿದ್ಯಾ? ಅದೂ ಇಲ್ಲ. ಇವಾಗ ಹೇಳು, ಯಾರದು ತಪ್ಪು ಅಂತ? ನಾನು ಅವರನ್ನು ಹುಡುಕು ಅಂತ ಕೇಳೋಕೆ ಕಾರಣ ತುಂಬ ಇದಾವೆ ಆರ್ಯ. ಅವಳ ಮಾತುಗಳು ಅವನನ್ನು ಯೋಚನೆಗೆ ದಬ್ಬಿದವು. ಕೈಕಟ್ಟಿ ಸುಮ್ಮನೆ ನೋಡುತ್ತಾ, ಅತ್ತೆಗೆ ಮೊದಲು ತಾಯಿತನ ಅನುಭವ ನೀಡಿದ್ದು ಅಭಿ ಅವರು. ಅವರು ಏನೇ ತಪ್ಪು ಮಾಡಿದ್ರು ತಾಯಿ ಅನ್ನೋ ಜೀವಕ್ಕೆ ಅವರು ಮಗನೇ. ಯಾರು ಏನೇ ಅಂದರೂ ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ತಾಯಿಯಾದವಳು ಮಕ್ಕಳ ಜೊತೆಗೆ ನಿಲ್ಲೋದು, ಅದು ಗೊತ್ತಲ್ವಾ ನಿಂಗೇನು? ಅವರು ಅದೆಲ್ಲ ಕಣ್ಣಿಂದ ದೂರ ದೂರ ಇದ್ದಾರೆ, ನೋವು ಅನುಭವಿಸುತ್ತಿದ್ದಾರೆ ಅಂದರೆ ಇಲ್ಲಿ ಎತ್ತವರಿಗೆ ಆಗೋ ಸಂಕಟನ ನಾವು ನೋಡಿ ಸುಮ್ಮನೆ ಇರೋದು ಸರಿನಾ? ನನಗೆ ತಾಯಿಗಿಂತ ಹೆಚ್ಚಾಗಿರೋ ಅತ್ತೆ ಅಳೋದು ನೋಡೋಕ್ಕೆ ಆಗಿಲ್ಲ ಆರ್ಯ. ಅದಕ್ಕೆ ಅಭಿ ಅವರನ್ನು ಹುಡುಕು ಅಂದಿದ್ದು. ಇನ್ನೊಂದು ಏನು ಗೊತ್ತಾ, ಅವರಿಗೆ ನಾನು ಕೃತಜ್ಞತೆ ತಿಳಿಸಬೇಕಿತ್ತು, ಅದಕ್ಕೆ ಅಂದಳು. ಅವಳ ಮಾತು ಅರ್ಥವಾಗದೆ ವಿಚಿತ್ರವಾಗಿ ನೋಡಿದವನ ನೋಟ ಅರಿತವಳಂತೆ. ಹೌದು ಆರ್ಯ, ನಾನು ಅವರಿಗೆ ಯಾವಾಗಲೂ ಕೃತಜ್ಞಳು. ಯಾಕಂದರೆ ಅವರು ಮೊದಲೇ ನನಗೆ ಈ ಮದುವೆ ಬೇಡ, ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಿದ್ದರೆ ನೀನಾಗಲಿ ಅತ್ತೆ ಆಗಲಿ ಮತ್ತೆ ನನ್ನ ಹತ್ರ ಮದುವೆ ವಿಷಯನೇ ತೆಗಿತಾ ಇರಲಿಲ್ಲ. ಅಲ್ಲಿಗೂ ಮೀರಿ ಅತ್ತೆ ನಮ್ಮಿಬ್ಬರು
ಮದುವೆ ಆಗ್ತೀರಾ ಅಂದಿದ್ರೆ ನಾವು ಖಂಡಿತ ಒಪ್ಪಿಕೊಳ್ಳುತ್ತಿರಲಿಲ್ಲ ಅಲ್ವಾ? ಯಾಕಂದರೆ ನಮ್ಮ ಮಧ್ಯೆ ಇದ್ದಿದ್ದ ಸ್ನೇಹ ಅಷ್ಟೆ. ಅದಕ್ಕೆ ಬೇರೆ ಸಂಬಂಧದ ರೂಪ ಕೊಡೋಕೆ ನಾವಿಬ್ಬರೂ ಒಪ್ತಿರ್ಲಿಲ್ಲ. ನೀನು ಯಾರನ್ನೋ ಮದುವೆ ಆಗ್ತಿದ್ದೆ, ನಾನು ಬೇರೆ ಯಾರನ್ನೋ ಮದುವೆ ಆಗ್ತಿದ್ದೆ. ನಾವು ಫ್ರೆಂಡ್ಸ್ ಆಗಿ ಇದ್ದರು ನಮ್ಮ ದಾರಿಯಲ್ಲಿ ನಮ್ಮದೇ ಆದಂತಹ ಜೀವನ ಜಂಜಾಟದಲ್ಲಿ ಸಿಕ್ಕಿ ಯಾವಾಗಲಾದರೂ ಒಮ್ಮೆ ಸಿಗ್ತಾ ಇರ್ತಿದ್ವಿ ಅಷ್ಟೆ. ಆದರೆ ಇವಾಗ ನಾವು ಇಬ್ಬರು ಜೊತೆಗೆ ಇರ್ತೀವಿ, ಜೀವನ ಪೂರ್ತಿ ಒಂದಾಗೇ ಇರ್ತೀವಿ. ಯಾರು ಬಂದರೂ ಹೋದರೂ ನಾವು ದೂರ ಆಗಲ್ಲ ಅಲ್ವಾ ಆರ್ಯ? ಅಭಿ ಅವರು ಅವತ್ತು ಹೋಗಿಲ್ಲ ಅಂದಿದ್ರೆ ನನ್ನ ಮದುವೆ ಆಗಿದ್ದರೆ ನಾವು ಸತ್ಯವಾಗಲೂ ಸಂತೋಷವಾಗಿ ಇರ್ತಿರ್ಲಿಲ್ಲ. ಅವರು ಏನು ಹೇಳ್ತಾ ಇರಲಿಲ್ಲ, ಕೇಳ್ತಾ ಇರಲಿಲ್ಲ. ನಾನು ಹಾಗೆ ಇರ್ತಿದ್ದೆ. ನಾವು ನಮ್ಮದೇ ಆದಂತಹ ಆಲೋಚನೆಗಳಲ್ಲಿ ಇರ್ತಿದ್ವಿ. ಹೊಸ ಜೀವನದ ಆಸೆಯೇ ನಮ್ಮ ನಡುವೆ ಇರ್ತಿರ್ಲಿಲ್ಲ. ಅದರಲ್ಲೂ ನಮ್ಮ ನಡುವೆ ಸ್ನೇಹ ಆಗಲಿ ಪ್ರೀತಿ ಆಗಲಿ ಇರ್ತಾನೆ ಇರಲಿಲ್ಲ. ನಮ್ಮಿಬ್ಬರ ಜೀವನ ಹಾಳಾಗಿ ಹೋಗಿರೋದು, ಬಲವಂತವಾಗಿ ಮದುವೆ ಮಾಡಿದ್ದವರಿಗೂ ಬೇಜಾರಾಗಿರೋದು ಅಲ್ವಾ? ಅವಳ ಮಾತುಗಳನ್ನು ಕೈಕಟ್ಟಿ ನಿಂತು ಕಿವಿ ಕೊಟ್ಟು ಕೇಳುತ್ತಿದ್ದ ಆರ್ಯ. ಆದರೆ ಇವಾಗ ನಾನು ತುಂಬ ಸಂತೋಷವಾಗಿ ಇದ್ದೀನಿ ಆರ್ಯ. ಕಾರಣ ಈ ಮದುವೆ. ಮೊದಲು ಅಭಿ ಅವರ ನಡೆಗೆ ತುಂಬ ಬೇಜಾರಾಗಿದೆ, ತುಂಬ ನೋವು ಪಟ್ಟೆ. ಯಾಕಂದರೆ ಎಲ್ಲರನ್ನು ನಂಬಿಸಿ ಮೋಸ ಮಾಡಿದ್ರು ಅಂತ. ಆದರೆ ಇವಾಗ ಅವರು ಮಾಡಿದ್ದು ಒಳ್ಳೆಯದಾಯಿತು ಅಂತ ಅನಿಸ್ತಿದೆ. ಅವಳ ಮಾತಿಗೆ ಆಶ್ಚರ್ಯದಿಂದ ವಿಚಿತ್ರವಾಗಿ ಅವಳನ್ನು ನೋಡಲು, ಹೌದು ಆರ್ಯ, ಅವರು ಮಾಡಿದ್ದು ಒಳ್ಳೆಯದೇ ಆಯಿತು. ಅದೇನೋ ಹೇಳ್ತಾರೆ ನೋಡು, ಆದುದೆಲ್ಲ ಒಳ್ಳೆಯದಕ್ಕೆ ಅಂತ. ಹಾಗೆ ನಾನು ಕನಸು ಕಂಡಿದ್ದಕ್ಕಿಂತಲೂ ಉತ್ತಮವಾದ ಜೀವನ ನನಗೆ ಸಿಕ್ಕಿದೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ, ಮಗಳು ಥರ ನೋಡಿಕೊಳ್ಳೋ ಅತ್ತೆ ಮಾವ, ಇಷ್ಟು ಒಳ್ಳೆ ಕುಟುಂಬ ಎಲ್ಲ ನನಗೆ ಸಿಕ್ಕಿದ್ದು ಅವರಿಂದಾನೇ ಅಲ್ವಾ? ಇಲ್ಲ ಅಂದಿದ್ರೆ ನನಗೆ ನೀನು ಗಂಡನಾಗಿ ಸಿಗ್ತಿರಲಿಲ್ಲ ಆರ್ಯ. ಅದಕ್ಕೆ ನಾನು ಅಭಿ ಅವರಿಗೆ ಅದೆಷ್ಟು ಧನ್ಯವಾದ ತಿಳಿಸಿದ್ರು ಅದು ಕಡಿಮೆನೆ. ಅವಳ ಕಣ್ಣುಗಳು ತೇವವಾದವು. ನನಗೆ ಇಷ್ಟು ಒಳ್ಳೆ ಜೀವನ ಸಿಗೋಕೆ ಕಾರಣ ಆದ ಅವರಿಗೆ ಒಂದು ಚಿಕ್ಕ ಉಪಕಾರ ಅಷ್ಟೇ ನಾನು ಮಾಡಿದ್ದು. ಅವರನ್ನು ವಾಪಸ್ ಮನೆಗೆ ಸೇರಿಸಿದ್ದು, ಅವರ ತಾಯಿ ಮಡಿಲಿಗೆ ಬರೋ ಹಾಗೆ ಮಾಡಿದೆ. ಅತ್ತೆ ಮನಸ್ಸಿಗೆ ಖುಷಿಯಾಯಿತು. ಮನೆಯನ್ನು ತುಂಬಿದ ಮನೆ ಆಯಿತು. ನಾನು ಮಾಡಿದ್ದು ತಪ್ಪ ಆರ್ಯ? ಅವನಿಂದ ಯಾವ ಮಾತು ಬರಲಿಲ್ಲ. ಅವನಿಗೆ ಅವಳ ಮಾತುಗಳು ವಾಸ್ತವವನ್ನು, ಅದರಲ್ಲಿರುವ ಸತ್ಯವನ್ನು ತೋರಿಸಿಕೊಟ್ಟಿತು. ಅವಳಿಗೆ ಪ್ರತಿ ಬಾರಿ ಕೋಪ ಮಾಡಿಕೊಂಡು ನೋವು ಕೊಡ್ತೀಯ ಅಂತ ಅವನ ಅಂತರಾತ್ಮ ಅವನಿಗೆ ಬೈದಂತೆ ಆಗುತ್ತಿತ್ತು. ಅವನಿಂದ ಉತ್ತರ ಕಾದವಳಿಗೆ ಅವನ ಮೌನ ಹಿಂಸೆ ಅನಿಸಿತು. ಸಾರಿ ಆರ್ಯ, ನಾನು ಬರೀ ನನ್ನ ಲೈಫ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿದೆ, ನಿನ್ನ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಸಾರಿ. ನಿನ್ನ ಕನಸಿನ ಜೀವನ ಹೇಗಿತ್ತೋ ಏನೋ, ನನ್ನಿಂದ ಅದೆಲ್ಲ ಹಾಳಾಗಿರ್ಬೇಕಲ್ವಾ? ನೀನು ಅಂದುಕೊಂಡಂಥ ಜೀವನ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಆರ್ಯ. ಆದರೆ ನನ್ನ ಕೊನೆ ಉಸಿರು ಇರೋ ತನಕನೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸಂತೋಷ ಕೊಡ್ತೀನಿ. ಆದರೆ ನನ್ನ ಮೇಲೆ ಮಾತ್ರ ಕೋಪ ಮಾಡಿಕೊಂಡು ದೂರ ಮಾಡಬೇಡ ಆರ್ಯ. ನಿನ್ನ ಬಿಟ್ಟು ಇರೋಕೆ ಆಗಲ್ಲ. ನಾನು ಹೇಳಿದ್ದು ಮಾತನಾಡಿದ್ದು ತಪ್ಪು ಅನಿಸಿದರೆ ಸಾರಿ. ನನಗೆ ಅನಿಸಿದ್ದು ಮಾಡಿದೆ. ನಿಂಗೆ ಅದರಿಂದ ಇಷ್ಟೊಂದು ನೋವು ಆಗಬಹುದು ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟು ಹೇಳಿದ ಮೇಲೂ ನಿಂಗೆ ಇನ್ನೂ ಕೋಪ ಇದ್ದರೆ ನಿನಗೆ ಹೇಗೆ ಅನಿಸುತ್ತೆ ಹಾಗೆ ಇರು. ಅವನ ಮೌನ ಕಂಡು ಕಣ್ಣು ತುಂಬಿಕೊಂಡು ಹಿಂತಿರುಗಿ ಹೊರಡಲು ಒಂದೇ ಹೆಜ್ಜೆ ಇಟ್ಟವಳ ಕೈಯನ್ನು ತಿರುಗಿ ನೋಡದೆ ಬಲವಾಗಿ ಹಿಡಿದುಕೊಂಡಿದ್ದ. ಅವಳು ಅವನನ್ನು ನೋಡಲು ಕಲ್ಲಿನಂತೆ ನಿಂತದ್ದೇ ಇದ್ದವ ನಿಧಾನವಾಗಿ ಅವಳನ್ನು ಹತ್ತಿರ ಎಳೆದುಕೊಂಡು ತನ್ನ ಎದುರಿಗೆ ನಿಲ್ಲಿಸಿಕೊಂಡನು. ಅವಳ ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ಅವನನ್ನೇ ನೋಡಲು, ಅವಳ ಮುಖವನ್ನೇ ಧನ್ಯತ ಭಾವದಿಂದ ನೋಡುತ್ತಾ, ಯಾರು ಹೇಳಿದ್ದು ನಿನಗೆ ನಾನು ಕನಸು ಕಂಡಿದ್ದ ಜೀವನ ನನಗೆ ಸಿಕ್ಕಿಲ್ಲ ಅಂತ? ಹಾ, ನಾನು ಹೇಳಿದ್ನಾ? ನಿಂಗೆ ಗೊತ್ತಾ, ನಾನು ಬಯಸಿದ್ದ ಜೀವನಕ್ಕಿಂತ ದುಪ್ಪಟ್ಟು ಹೆಚ್ಚಾಗಿ ನನಗೆ ಸಿಕ್ಕಿದೆ. ಇಡೀ ಪ್ರಪಂಚದಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ಇರೋರು ಅಂದರೆ ಅದು ನಾನು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೀನಿ. ಈಡಿಯಟ್, ಏನೇನೋ ಮಾತಾಡ್ತಾಳೆ ಅಂದವನೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ಅವಳು ಅವನನ್ನು ಬಿಗಿಯಾಗಿ ಬಂಧಿಸಿದಳು. ಅವರಿಬ್ಬರ ಅಪ್ಪುಗೆ ಯಾವತ್ತೂ ದೂರ ಹೋಗಲ್ಲ ಅನ್ನುವಂತೆ ಇತ್ತು. ಅವಳ ಬೆನ್ನ ಮೇಲೆ ಅವನ ಕಣ್ಣೀರು ಜಾರಿ ಬಿದ್ದು ಬೆಚ್ಚಗಿನ ಅನುಭವ ಆದಾಗಲೇ ತಬ್ಬಿಕೊಂಡ ಕೈಯನ್ನು ಸ್ವಲ್ಪ ಸಡಿಲಿಸಿ ಅವನನ್ನು ನೋಡುತ್ತಾ, ಯಾಕೆ ಅಳ್ತಿದ್ಯಾ ಅಂದಳು. ಅವನೇನು ಮಾತನಾಡದೆ ಮತ್ತೆ ಅಪ್ಪಿಕೊಂಡು ನಿಂತಿದ್ದ. ಅವನಿಗೆ ತಾನು ನಡೆದುಕೊಂಡ ರೀತಿ ಅವನಿಗೆ ಅವನ ಮೇಲೆ ಬೇಜಾರಾಗಿತ್ತು. ಅವಳು ಅವನ ಭಾವುಕತೆ ಕಂಡು ಮತ್ತೇನು ಕೇಳದೆ ತನ್ನ ಬಾವುಗಳನ್ನು ಅವನ ಸುತ್ತಲೂ ಬಳಸಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವನು ಅವಳನ್ನು ಬಿಡುತ್ತಾ, ನನಗೆ ನೀನು ಅಭಿ ಬರೋ ವಿಷಯದ ಬಗ್ಗೆ ತಿಳಿಸಲಿಲ್ಲ ಅಂತ ಬೇಜಾರು ಆಗಿತ್ತು ಅಷ್ಟೆ, ಬೇರೆ ಏನೂ ಇಲ್ಲ. ನೀನು ಹೇಳಿದ ಎಲ್ಲ ಮಾತು ನಿಜ ಭಕ್ತಿ. ನಾನು ಅವನನ್ನು ಒಂದು ಸಲಾನು ಮದುವೆ ಬಗ್ಗೆ ಇಷ್ಟನಾ ಇಲ್ವಾ ಅಂತ ಕೇಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಅವನು ಪ್ರೀತಿ ಮಾಡಿರಬಹುದು ಅಂತ ಒಂದು ಸಲಾನು ಥಿಂಕ್ ಮಾಡಲಿಲ್ಲ. ಅದು ನಿಜವಾಗ್ಲೂ ನಂದೇ ತಪ್ಪು. ಅವನು ನನ್ನ ಹತ್ರ ಒಬ್ಬ ಫ್ರೆಂಡ್ ಥರ ನಡ್ಕೊಳ್ತಿದ್ದ. ಆದರೆ ನಾನು ಅವನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇವಾಗ ಅಣ್ಣಾಗೆ ಅದೆಷ್ಟು ನೋವಾಗಿರಬೇಡ. ಇವಾಗ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಆದರೂ ಒಂದು ಲೆಕ್ಕದಲ್ಲಿ ನಾನು ಕೇಳದೆ ಇದ್ದಿದ್ದು ಒಳ್ಳೆಯದಾಯಿತು ಅಲ್ವಾ ಭಕ್ತಿ? ನಾನು ಅವನ ಹತ್ತಿರ ಕೇಳಿ ಅವನು ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಮತ್ತೆ ಮದುವೆ ಮಾತೇ ಬರ್ತಿರ್ಲಿಲ್ಲ.
ನಮ್ಮನ್ನು ಮದುವೆ ಬಗ್ಗೆ ಕೇಳಿದರೆ ನಾವು ಒಪ್ಪುತ್ತಾನೆ ಇರಲಿಲ್ಲ. ಆವಾಗ ನೀನು ನನಗೆ ಸಿಗ್ತಾ ಇರಲಿಲ್ಲ ಅಲ್ವಾ? ನೀನು ಹೇಳ್ದಂಗೆ ಬೇರೆ ಲೈಫ್, ಅದು ನಮ್ಮನ್ನು ದೂರನೇ ಮಾಡ್ತಿತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಈ ವಿಷಯಕ್ಕೆ ನಾನು ಅಣ್ಣಂಗೆ ಥ್ಯಾಂಕ್ಸ್ ಹೇಳಲೇಬೇಕು ಕಣೆ. ಅವಳ ಹಣೆಗೆ ತನ್ನ ತಲೆಯನ್ನು ಒತ್ತಿ ಹಿಡಿದು ನುಡಿದ. ನಿನ್ನ ಕಳ್ಕೊಳ್ಳೋಕೆ ನಾನು ಯಾವತ್ತೂ ಇಷ್ಟಪಡಲ್ಲ ಭಕ್ತಿ. ನಾನು ಯಾರ ಜೊತೆ ಇದ್ದಿದ್ರು ಇಷ್ಟೊಂದು ಖುಷಿಯಿಂದ ಇರ್ತಿರ್ಲಿಲ್ಲ. ಥ್ಯಾಂಕ್ಸ್ ಕಣೆ ನನ್ನ ಲೈಫ್ನಲ್ಲಿ ಬಂದಿದ್ದಕ್ಕೆ. ಲವ್ ಯು ಕುಳ್ಳಿ. ಅವನ ಕೈಗಳು ಇನ್ನು ಅವಳನ್ನೇ ಬಳಸಿದ್ದವು. ನಾನೇನು ಕುಳ್ಳಿಯಲ್ಲ, ಮತ್ತಿನ್ನೇನು ಮಳ್ಳಿನಾ? ಆರ್ಯ ಅವನೆದುಗೆ ತನ್ನ ಕೈಯಿಂದ 2 ಗುದ್ದು ಕೊಟ್ಟಳು. ಅವಳ ಕೈಯನ್ನು ಒಂದು ಕೈಯಲ್ಲಿ ಹಿಡಿದವ ಅವಳನ್ನೇ ನೋಡುತ್ತಾ ಅವಳ ಕೆನ್ನೆಗೆ ತುಟಿಯುತ್ತಿದ್ದ. ನೀನು ಇದಕ್ಕೆ ನನಗೆ ತುಂಬ ಇಷ್ಟ ಆಗೋದು. ಎಲ್ಲದನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನು ಪ್ರೀತಿ ಮಾಡಿಕೊಂಡು ನನಗೂ ಎಲ್ಲ ಅರ್ಥ ಮಾಡಿಸ್ತೀಯ. ಇದೇ ಗುಣ ನನಗೆ ತುಂಬ ಇಷ್ಟ. ಅದೆಷ್ಟೇ ಕೋಪ ಇದ್ದರೂ ನಿನ್ನ ಮಾತು ಕೇಳಿ ಎಲ್ಲ ಕೋಪ ಕರಗಿಬಿಡುತ್ತೆ ನೋಡು. ನಿನ್ನ ಹತ್ರ ಏನೋ ಜಾದು ಇದೆ ಕಣೆ. ನಿಂಗೆ ನನ್ನ ಮೇಲೆ ಯಾವಾಗಲಾದರೆ ಕೋಪ ಬಂದರೆ ಅದನ್ನು ಬೇಕಿದ್ದರೆ 2 ಏಟು ಹೊಡೆದು ತೀರಿಸ್ಕೊಂಬಿಡು. ಆದರೆ ಮೌನವಾಗಿ ಇದ್ದು ಮಾತಾಡದೇ ಇರಬೇಡ. ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ. ಅವನನ್ನು ಮತ್ತಷ್ಟು ಹತ್ತಿರ ಬಳಸಿ ನಿಂತು ನುಡಿದಳು. ಸರಿ ಬಿಡು, ಇನ್ಮೇಲೆ ನನಗೆ ನಿನ್ನ ಮೇಲೆ ಕೋಪ ಬಂದರೆ 2 ಕೆನ್ನೆಗೆ ಬಿಡ್ತೀನಿ, ಓಕೆನಾ? ಹಾಂ, ಹೇಗಿದ್ರು ಇವಳೇ ಹೇಳಿದ್ದಾಳೆ ಅಂತ ಜೋರಾಗಿ ಹೊಡಿಬೇಡ, ನಿಧಾನವಾಗಿ ಹೊಡಿ. ಚಿಕ್ಕ ಮಕ್ಕಳಂತೆ ಅವಳು ಮುಖ ಮಾಡಿ ಹೇಳಿದಾಗ ಅವನು ಗಟ್ಟಿಯಾಗಿ ನಕ್ಕು, ನಿಂಗೆ ಹೊಡೆಯೋದು ಮತ್ತೆ ಯಾವತ್ತೂ ಅಂತ ತಪ್ಪು ಕೆಲಸ ಮಾಡಲ್ಲ ಮುದ್ದು ಅನ್ನುತ್ತಾ ಅವಳನ್ನು ನೋಡುತ್ತಾ ಅವಳ ತುಟಿಗಳನ್ನು ಬಂಧಿಸಿದ್ದ. ಇಬ್ಬರ ಮನಗಳು ನಿರಾಳವಾಗಿದ್ದವು. ಆರ್ಯ, ನಿಮ್ಮ ಅಣ್ಣನ ಮಾತಾಡ್ಸೋದಿಲ್ವಾ? ಮಾತಾಡಿಸ್ತೀನಿ. ಇನ್ಮೇಲೆ ಮೊದಲು ಹೇಗೆ ಇದ್ವೋ ಹಾಗೇ ಇರ್ತೀನಿ ಅವನ ಜೊತೆ. ಅವನ ಮಾತಿಗೆ ಅವಳದೊಂದು ಚಂದದ ನಗು. ಅವಳ ನಗುವಿಗೆ ಅವನ ನಗು ಜೊತೆಯಾಗಿತ್ತು. ಅವನ ಫೋನ್ ರಿಂಗಣಿಸಲು ನಾನು ಕೆಳಗೆ ಹೋಗಿರ್ತೀನಿ, ನೀನು ಮಾತಾಡಿ ಬಾ ಅಂದು ಕೆಳಗೆ ನಡೆದಳು ಭಕ್ತಿ. ತುಂಬ ದಿನದ ನಂತರ ಕಾಲ್ ಮಾಡಿದ್ದ ನವೀನ್. ಅವನೊಂದಿಗೆ ನಗುತ್ತಾ ಮಾತಿಗಿಳಿದ ಆರ್ಯ. ಅವಳು ಕೆಳಗೆ ಬಂದಾಗ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದಳು ಅಂಜು. ಅವಳನ್ನು ನೋಡಿ ನಗುತ್ತಾ ಅತ್ತೆಯಲ್ಲಿ ಎಂದಳು. ಅಡುಗೆ ಮನೆಯಲ್ಲಿ ಅಂದಳು. ಅವಳು ಅಡುಗೆ ಮನೆಯಲ್ಲಿದ್ದ ಅತ್ತೆ ಬಳಿ ನಡೆದಾಗ, ಏನಂದ? ಬೈದ್ನ ನಿಂಗೆ? ಇಲ್ಲ ಅತ್ತೆ, ಎಲ್ಲ ಸರಿ ಆಯಿತು. ಹಾಂ, ಹೌದಾ? ಸದ್ಯ ಅವನು ಸರಿ ಹೋದ್ನಲ್ಲ. ಅತ್ತೆ, ಎಲ್ಲ ಬಿಡಿಸಿ ಹೇಳಿ ನಿಮ್ಮ ಮಗನಿಗೆ ಅರ್ಥ ಮಾಡಿಸೋದ್ರಲ್ಲಿ ನನಗೆ ಸಾಕಾಗೋಯ್ತು ಅಂದಳು ಮುಖವನ್ನು ಊದಿಸಿಕೊಂಡು. ಹೌದೌದು, ಅದೆಷ್ಟು ಸುಸ್ತಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡು. ನನ್ನ ಸೊಸೆ ಮುಖ ಹೇಗೆ ಕೆಂಪುಗೆ ಆಗಿದೆ ಅಂತ. ನನ್ನ ಮಗ ಏನೋ ಕೊಟ್ಟಿರಬೇಕಲ್ಲ ಅಂದರು ನಗುತ್ತಾ. ಅವಳಿಗೆ ಮುಖದ ತುಂಬ ನಾಚಿಕೆ ತುಂಬಿಕೊಂಡು ಕೆಂದಾವರೆಯಂತೆ ಅರಳಿತು. ಇಷ್ಟೊಂದು ನಾಚಿಕೆ ನೋಡ್ತಿದ್ರೆ ಏನೋ ದೊಡ್ಡದಾಗಿ ಸಿಕ್ಕಿರೋ ಹಾಗಿದೆ. ಜ್ಯೋತಿ ನಗುತ್ತಾ ಹೇಳಿದಾಗ, ಅಯ್ಯೋ ಅತ್ತೆ, ಹೋಗಿ ನೀವು ಏನೇನೋ ಹೇಳ್ತೀರಾ ಅಂದವಳ ಮುಖ ನೋಡುತ್ತಾ, ನಾನು ಏನೇನೋ ಹೇಳ್ತಿಲ್ಲ, ನಿನ್ನ ಮುಖಾನೇ ಎಲ್ಲ ಹೇಳ್ತಿದೆ ಅಷ್ಟೆ. ಅವನು ನಿನ್ನ ಜೊತೆ ಮಧ್ಯಾಹ್ನ ಮಾತಾಡ್ತಿಲ್ಲ ಅಂತ ಇದ್ದ. ನಿನ್ನ ಬೇಸರದ ಮುಖಾನ ನೋಡೋಕೆ ಆಗ್ತಿರಲಿಲ್ಲ. ಆದರೆ ಇವಾಗ ನೋಡು, ಅವನ ಕೋಪ ಕಡಿಮೆ ಆಗ್ತಿದ್ದ ಹಾಗೆ ನಿನ್ನ ಮುಖದಲ್ಲಿ ಅದೆಷ್ಟು ಕಳೆ ಬಂದಿದೆ. ಇದೇ ಪ್ರೀತಿ ಅಲ್ವಾ? ಅತ್ತೆ, ಅವನು ನನ್ನ ಜೊತೆ ಮಾತಾಡ್ತಿಲ್ಲ ಅಂದರೆ ನನಗೆ ತುಂಬ ನೋವಾಗುತ್ತೆ ಅಂದವಳಿಗೆ, ಎಲ್ಲ ಸರಿ ಹೋಯ್ತಲ್ಲ, ಸಾಕು ಬಿಡು ಅಂದರು. ಆರ್ಯ ಅಭಿ ಜೊತೆ ಮಾತಾಡಲು ತನ್ನ ಅಣ್ಣನ ರೂಮಿಗೆ ನಡೆದ. ಅಭಿ ಫೋನ್ನಲ್ಲಿ ಯಾರೋ ಬಳಿಯೋ ಮಾತನಾಡುತ್ತಿದ್ದವ ತನ್ನ ರೂಮ್ಗೆ ಬಂದ ತಮ್ಮನನ್ನು ನೋಡಿ ಕರೆ ಕಟ್ ಮಾಡಿ, ಏನು ಆರ್ಯ ಅಂದನು ಅವನ ಬಳಿ ಬಂದು. ಅದು ಮಧ್ಯಾಹ್ನ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕೆ ಆಗಲಿಲ್ಲ, ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಇವಾಗ ಮಾತಾಡೋಣ ಅಂತ ಬಂದೆ. ಹಾಂ, ಗೊತ್ತಾಯಿತು ಆರ್ಯ, ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಅಂತ ನನಗೂ ಅನಿಸ್ತು. ನಿಂಗೆ ಇನ್ನೂ ನನ್ನ ಮೇಲೆ ಕೋಪ ಇದೆ ಅಲ್ವಾ? ಇಲ್ಲ ಅಣ್ಣ, ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ನಿನ್ನ ಹುಡುಕೋಣ ಅಂತ ತುಂಬ ಟ್ರೈ ಮಾಡಿದೆ. ನಿನ್ನ ಫ್ರೆಂಡ್ಸ್ ಯಾರೂ ನನ್ನ ಕಾಂಟ್ಯಾಕ್ಟ್ನಲ್ಲಿ ಇರಲಿಲ್ಲ. ಇದ್ದ ಒಂದಿಬ್ಬರು ನಂಬರ್ ಟ್ರೈ ಮಾಡಿದೆ, ಅದು ಕನೆಕ್ಟ್ ಆಗ್ತಿರಲಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲದೆ ತುಂಬ ತಲೆ ಕೆಡಿಸಿಕೊಂಡಿದ್ದೆ. ನಿನ್ನ ಮೇಲೆ ಬೇಜಾರಿದ್ದಿದ್ದು, ಕೋಪ ಇದ್ದಿದ್ದು ನಿಜ. ಆದರೆ ನಿನ್ನ ಮಾತಾಡ್ಸೋದೇ ಇರೋವಷ್ಟು ಅಲ್ಲ ಅಣ್ಣ. ಅವನನ್ನು ತಬ್ಬಿ ಹಿಡಿದ ಅಭಿ. ಥ್ಯಾಂಕ್ಸ್ ಆರ್ಯ, ನೀನು ಮಧ್ಯಾಹ್ನ ನನ್ನ ಜೊತೆ ಸರಿಯಾಗಿ ಮಾತನಾಡದೇ ಇದ್ದಿದ್ದು ನೋಡಿ ನನ್ನ ಮೇಲೆ ಇನ್ನು ಕೋಪದಲ್ಲಿ ಇದ್ದೀಯಾ ಅಂದ್ಕೊಂಡಿದ್ದೆ. ಥ್ಯಾಂಕ್ಸ್. ನನ್ನಿಂದ ನಿನ್ನ ಕನಸುಗಳು ಏನಿತ್ತೋ ಏನೋ ಎಲ್ಲ ಹಾಳು ಮಾಡಿದೆ. ಸಾರಿ ಆರ್ಯ. ಇಲ್ಲ ಅಣ್ಣ, ನಾನು ಕಟ್ಟಿದ ಕನಸಿಗಿಂತ ನಿನ್ನಿಂದ ನನಗೆ ಇವತ್ತು ಸಿಕ್ಕಿರೋ ಜೀವನ ಸೂಪರಾಗಿದೆ. ಏನು ಹೇಳ್ತಿದ್ಯಾ ಆರ್ಯ? ಹಾಂ ಅಣ್ಣ, ನೀನು ಮಾಡಿದ್ದು ತಪ್ಪು, ಆದರೂ ಅದರಿಂದ ನನಗೆ ಭಕ್ತಿ ಸಿಕ್ಕಿದ್ಲು. ಅದು ನನ್ನ ಜೀವನದ ಸಂಗಾತಿಯಾಗಿ. ಬಹುಶಃ ಅವಳು ಅಲ್ಲದೆ ಬೇರೆ ಯಾರೇ ಆಗಿದ್ದರೂ ನಾನು ಇಷ್ಟೊಂದು ಖುಷಿಯಿಂದ ಇರ್ತಿರಲಿಲ್ಲ. ಇವತ್ತು ನಾನು ತುಂಬ ಸಂತೋಷವಾಗಿ ಇದ್ದೀನಿ. ಅದಕ್ಕೆ ನೀನೇ ಕಾರಣ ಅಣ್ಣ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ಥ್ಯಾಂಕ್ಸ್ ಅಣ್ಣ. ಅವನನ್ನು ತಬ್ಬಿಕೊಂಡ ಚಿಕ್ಕ ಮಗುವಂತೆ ಇಬ್ಬರು ಅಣ್ಣ ತಮ್ಮಂದಿರು ಮನಸ್ಸು ಹಗುರವಾಗಿತ್ತು. ಇಷ್ಟು ದಿನ ಅಭಿ ಕೆಲಸ ಮಾಡುತ್ತಿದ್ದರ ಬಗ್ಗೆ, ಅವನ ಲೈಫ್ ಬಗ್ಗೆ ಕೇಳುತ್ತಾ ಅವನೊಡನೆ ಸ್ವಲ್ಪ ಹೊತ್ತು ಮಾತಾಡಿ ಇಬ್ಬರು ನಗುತ್ತಾ ಮಾತನಾಡುತ್ತಾ ಕೆಳಗೆ ಬಂದರು. ತನ್ನ ಇಬ್ಬರು ಮಕ್ಕಳು ನಗುತ್ತಾ ಬರೋದು ನೋಡಿದ ಜ್ಯೋತಿ ಖುಷಿಯಿಂದ ದೇವರಿಗೆ ಕೈ ಮುಗಿದರು. ಭಕ್ತಿ, ಅಂಜು ಇಬ್ಬರ ಮುಖದಲ್ಲೂ ಸಣ್ಣ ನೆಮ್ಮದಿಯ ನಗು. ಪ್ರಸನ್ನ ಅಭಿಯನ್ನು ಕರೆದವರೇ, ಇಷ್ಟು ದಿನ ಎಲ್ಲಿ ವರ್ಕ್ ಮಾಡ್ತಿದ್ಯೋ ಅಲ್ಲಿ ರಿಸೈನ್ ಕೊಟ್ಟು ಆದಷ್ಟು ಬೇಗ ಆಫೀಸಿಗೆ ಬಾ. ಇನ್ಮೇಲೆ ನೀನು ಆರ್ಯ ಇಬ್ಬರು ಸೇರಿ ಆಫೀಸ್ ನೋಡ್ಕೊಳ್ಳಿ. ನಾನು ಇನ್ನೂ ಅದರಲ್ಲಿ ತಲೆ ಹಾಕಲ್ಲ ಅಂದರು. ಸರಿ ಡ್ಯಾಡ್, ಆದರೆ ರಿಸೈನ್ ಲೆಟರ್ ಕೊಟ್ಟ ಮೇಲೆ 1 ತಿಂಗಳು ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ನಾಳೆನೇ ಲೆಟರ್ ಕೊಡು. ಸರಿ ಡ್ಯಾಡ್.
ಏನು ಡ್ಯಾಡ್ ಇಷ್ಟು ಬೇಗ ರಿಟೈರ್ಮೆಂಟ್ ತಗೊಳ್ತಿದ್ದೀರಾ? ಏನು ನಿಮ್ಮ ಡಾರ್ಲಿಂಗ್ ಜೊತೆ ಹನಿಮೂನ್ಗೆ ಹೋಗೋ ಪ್ಲ್ಯಾನ? ಅಪ್ಪನ ಕಾಲು ಎಳೆದಿದ್ದ ಆರ್ಯ. ಏನೋ ತರಲೆ, ಏನೋ ಹೇಳಿದೆ. ಅವರ ಬಳಿ ಬಂದ ಜ್ಯೋತಿ ಅವನ ಕಿವಿ ಹಿಂಡುತ್ತಾ ಕೇಳಿದಾಗ, ನಾನು ಏನು ಹೇಳಿದೆ? ಏನೋ ಇಬ್ಬರು ಹನಿಮೂನ್ಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ನಪ್ಪ ಅಷ್ಟೆ. ಹಾಂ ಡ್ಯಾಡ್, ನೀವು ಯಾಕೆ ಒಂದು ಟೂರ್ ಹೋಗಬಾರ್ದು? ನೀವಿಬ್ಬರು ಹೊರಗೆ ಹೋಗಿ ತುಂಬ ದಿನ ಆಗಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ಅಭಿ ಹೇಳಿದ. ಹಾಂ, ನಿಮ್ಮಪ್ಪ ನೀವು ಚಿಕ್ಕವರು ಇದ್ದಾಗ ನನ್ನ ಹೊರಗೆ ಕರ್ಕೊಂಡು ಹೋಗಿದ್ದು ಅಷ್ಟೇ. ಆಮೇಲೆ ಅವರು ಫುಲ್ ಬ್ಯುಸಿ ಆಗೋದ್ರು. ನಾನು ನಿಮ್ಮ ಸ್ಕೂಲು ಕಾಲೇಜು ಅಂತ ಹೋಗೋಕೆ ಆಗಲಿಲ್ಲ, ಕೇಳೋಕ್ಕೂ ಹೋಗಲಿಲ್ಲ. ಹಾಂ ಅದಕ್ಕೆ ಹೇಳಿದ್ದು, ಗಂಡ ಹೆಂಡತಿ ಇಬ್ಬರು ಒಂದು ಸಲ ವರ್ಲ್ಡ್ ಟೂರ್ ಹೋಗಿ ಬನ್ನಿ ಅಂತ ಆರ್ಯ ಹೇಳಿದಾಗ, ಈ ವಯಸ್ಸಲ್ಲಿ ಅದೆಲ್ಲ ಯಾಕೋ? ಮೊಮ್ಮಗ ಜೊತೆ ಆಟ ಆಡೋದು ಬಿಟ್ಟು ಎಲ್ಲಿಗೋ ಹೋಗೋಕೆ ಹೋಗ್ತಾರೆ ಅಂದರು ಜ್ಯೋತಿ. ನಿಂಗೇನು ಮಹಾ ವಯಸ್ಸಾಗಿದೆಯಮ್ಮ? ಇವಾಗಲೂ ಗೊತ್ತಿಲ್ಲದೆ ಇರೋರು ಯಾರಾದರೂ ನಿನ್ನ ನೋಡಿದರೆ ನಿನ್ನ ಮಕ್ಕಳು ಸ್ಕೂಲ್ಗೋ ಕಾಲೇಜ್ಗೋ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಗೊತ್ತಾ? ಆರ್ಯ ಅಮ್ಮನಿಗೆ ಹೊರಗುತ್ತಾ ಹೇಳಿದ. ಸುಮ್ಮನೆ ಇರೋ ಸಾಕು. ಇಲ್ಲ ಅಮ್ಮ, ಆರ್ಯ ಹೇಳ್ತಿರೋದು ನಿಜ. ನೀವು ಇನ್ನೂ ಹೆಂಗಾಗಿ ಇದ್ದೀರಾ ಅಂದನು ಅಭಿ. ನನ್ನ ನೋಡಿ ಏನಂತಾರೆ ಹೇಳ್ರೋ ಅಂದರು ಪ್ರಸನ್ನ ಮಕ್ಕಳಿಗೆ. ನಿಮಗೂ ಅಷ್ಟು ವಯಸ್ಸಾಗಿದೆ ಅಂತ ಅನ್ಸೋದಿಲ್ಲ, ಆದರೆ ನಿಮ್ಮ ಮುಂದೆ ಅಮ್ಮನೇ ಇನ್ನೂ ಚಿಕ್ಕವಳ ಥರ ಕಾಣ್ತಾಳೆ ಅಂದರು ಜ್ಯೋತಿ. ನಿನ್ನ ಮಕ್ಕಳು ಯಾಕೋ ಜಾಸ್ತಿ ಪೂಸಿ ಹೊಡೀತಿದ್ದಾರೆ, ಸ್ವಲ್ಪ ಹುಷಾರಾಗಿರು. ಏನಿಲ್ಲ, ನೀವು ಸುಮ್ಮನೆ ಇರಿ, ನನ್ನ ಹೊಗಳುತ್ತಿದ್ದಾರೆ ಅಂತ ನಿಮಗೆ ಹೊಟ್ಟೆ ಕಿಚ್ಚು ಅಷ್ಟೆ. ಜ್ಯೋತಿ ಮಕ್ಕಳಿಬ್ಬರ ತಲೆ ಸವರುತ್ತಾ ಹೇಳಿದಾಗ, ಅವರ ಮಾತುಗಳನ್ನು ಕೇಳುತ್ತಾ ಅಲ್ಲೇ ನಿಂತಿದ್ದ ಸೊಸೆಯಂದಿರ ಕಡೆ ನೋಡುತ್ತಾ, ಅಂತೂ ನಿಮ್ಮ ಅತ್ತೆನ ಹಟ್ಟ ಹತ್ತಿಸಿದ್ರು ನಿಮ್ಮ ಗಂಡಂದಿರು ಅಂತ ಪ್ರಸನ್ನ ನಗುತ್ತಾ ಹೇಳಿದಾಗ, ಅವರ ನಗುವಿಗೆ ಸೊಸೆಯರ ನಗು ಸೇರಿಕೊಂಡಿತ್ತು. ಎಲ್ಲ ಖುಷಿಯಿಂದ ಮಾತನಾಡುತ್ತಾ ಹಬ್ಬದ ಅಡುಗೆಯನ್ನು ಊಟ ಮಾಡಿ ಮುಗಿಸಿದ್ದರು. ಸೊಸೆ ಕೈಗೆ ಹಾಲಿನ ಲೋಟ ಕೊಡುತ್ತಾ, ಕೇಸರಿ ಹಾಲು ಇನ್ಮೇಲೆ ಡೈಲಿ ಕುಡಿ ಆಯ್ತಾ? ಹಾಗೆ ನಿಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನನ್ನ ಕೇಳು, ಮಾಡಿ ಕೊಡ್ತೀನಿ ಅಂದರು ಜ್ಯೋತಿ. ಸರಿ ಅತ್ತೆ ಅಂದು ಅವರು ಕೊಟ್ಟ ಹಾಲನ್ನು ಕುಡಿದು ರೂಮ್ ಕಡೆ ನಡೆಯುವಾಗ, ನಿಂಗೆ ಮೆಟ್ಟಿಲು ಹತ್ತೋಕೆ ಕಷ್ಟ ಅನಿಸಿದ್ರೆ ಕೆಳಗಡೆ ರೂಮ್ ಕ್ಲೀನ್ ಮಾಡಿಸಿಕೊಡ್ಲಾ? ಇಲ್ಲ ಅತ್ತೆ, ಪರವಾಗಿಲ್ಲ, ವಾಕ್ ಥರ ಆಗುತ್ತೆ. ಹಾಗಾದರೆ ತುಂಬ ಹುಷಾರಾಗಿ ಇರು ಅಂದರು. ಸರಿ ಅತ್ತೆ ಅಂದವಳೆ ಅಲ್ಲಿಂದ ಭಕ್ತಿ ಹಾಗೂ ಅತ್ತೆ ಕಡೆ ನೋಡುತ್ತಾ ಗುಡ್ ನೈಟ್ ಅಂತ ಹೇಳಿ ಮೇಲೆ ನಡೆದಳು. ಭಕ್ತಿ ಕಡೆ ನೋಡಿದ ಜ್ಯೋತಿ, ನಿಮ್ಮದು ಯಾವಾಗ ಗುಡ್ ನ್ಯೂಸ್ ಅಂದರು. ಅವಳು ನಸುನಗುತ್ತಾ, ಅಂಜು ಅವರದ್ದು ಡೆಲಿವರಿ ಎಲ್ಲ ಆಗಲಿ ಅತ್ತೆ ಅಂದಾಗ, ಅದು ಸರಿ, ಇನ್ನು ಟೈಮ್ ಇದೆ ತಗೋ, ಆರಾಮಾಗಿ ಇರು ಅಂದವರೇ ಅವಳ ತಲೆ ಸವರಿದ್ದರು. ಅತ್ತೆಯಲ್ಲಿ ನೋಡಿ ನಸುನಕ್ಕು ಗುಡ್ ನೈಟ್ ಅಂತ ಹೇಳಿ ಮಲಗಲು ಬಂದಳು ಭಕ್ತಿ. ಬೀನ್ ಬ್ಯಾಗ್ ಮೇಲೆ ಕುಳಿತಿದ್ದವನ ತೋಳ ಒಳಗೆ ಬೆಚ್ಚಗೆ ಕುಳಿತಿದ್ದಳು ಅವಳು. ಅವಳನ್ನು ಮಗುವಂತೆ ತಬ್ಬಿ ಹಿಡಿದು ಕುಳಿತವನ ಕೈಗಳು ಅವಳ ಮುಂಗುರಳೊಂದಿಗೆ ಆಟ ಆಡುತ್ತಿದ್ದವು. ಅವಳನ್ನೇ ನೋಡುತ್ತಾ ಪ್ರೀತಿಯ ಮುದ್ದುವಿಕೆಯನ್ನು ಮುಂದುವರಿಸಿದ್ದ ಆರ್ಯ, ನಿಂಗೆ ಏನೋ ಹೇಳಬೇಕಿತ್ತು. ಮತ್ತೇನು? ಭವ್ಯ ಬಗ್ಗೆ. ಯಾಕೆ, ಅವಳಿಗೆ ಏನಾಯಿತು? ಏನಾದರೂ ತೊಂದರೆ ಅಂತ? ಹಾಗೇನಿಲ್ಲ ಆರ್ಯ, ಅದು ಮೋಹಿತ್ ಎಂಗೇಜ್ಮೆಂಟ್ಗೆ ಬಂದಾಗ ಅವಳು ಹೇಳಿದ ವಿಷಯವನ್ನು ಆರ್ಯನ ಕಿವಿಗೆ ಹಾಕಿದ್ದಳು. ಅವಳಿಗೇನು ತಲೆ ಕೆಟ್ಟಿದೆಯಂತ ವರುಣ್ ಏನೋ ಹೇಳಿದ್ರಂತೆ, ಅವರು ಒಪ್ಪಿದ್ದಾರಂತೆ. ನಾಳೆ ಅವಳಿಗೆ ಫೋನ್ ಮಾಡಿ ಸರಿಯಾಗಿ ಕ್ಲಾಸ್ ತಗೊಳ್ತೀನಿ ಇರು. ಯಾಕೆ? ಅಲ್ಲ ಕಣೆ, ವರುಣ್ ಏನೋ ಒಳ್ಳೆಯವರು, ಇವಳು ಹೇಳಿದ್ದನ್ನು ಒಪ್ಪಿದ್ರು. ಅದೇ ಬೇರೆ ಯಾರೇ ಆಗಿದ್ರು ಏನೇ ಮಾಡೋಳು, ಸ್ವಲ್ಪ ಬುದ್ಧಿ ಬೇಡವಾ ಅವಳಿಗೆ? ಏನಾದರೂ ತೊಂದರೆ ಆದ್ರೆ ಅದಕ್ಕೆ ಅವಳಿಗೆ ತೊಂದರೆ ಕೊಡೋದು ಬೇಡ, ಅವಳ ಲೈನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಕೊಡೋಣ. ಅದಕ್ಕೆ ಏನು ಮಾಡೋಣ? ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಕೇಳಿದ. ಅವಳು ಹೇಳಿದ್ದು ಅದೇ ಏನು ಅಂತ ಬಿಡಿಸಿ ಹೇಳು. ಆರ್ಯ, ನಾನು ಇಷ್ಟೊತ್ತು ಹೇಳಿದ್ದು ಅರ್ಥ ಆಗಲಿಲ್ವಾ? ಅರ್ಥ ಆಯಿತು, ನಗುತ್ತಾ ನೋಡಿದ. ಮತ್ತೆ ಏನಂತ ಕೇಳ್ತೀಯ? ಏನು ಮಾಡಬೇಕು ಹೇಳು, ನನಗೆ ಗೊತ್ತಾಗ್ತಿಲ್ಲ. ಆರ್ಯ, ಎಲ್ಲ ಅರ್ಥ ಆದರೂ ಇಂಥ ನಾಟಕ ಮಾಡಬೇಡ, ಮಳ್ಳನ ಥರ. ಯಾರೇ ಮಳ್ಳ? ನೀನೇ. ನೀನು ಮಳ್ಳಿ, ನಾನು ಮಳ್ಳ. ಸೂಪರ್ ಬಿಡು ಅಲ್ವಾ? ಹೋಗೋ. ಅವನೇತಿಗೆ ಗುದ್ದಲು ಅವಳ ಕೈ ಹಿಡಿದು ಅವಳನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡಿದ್ದ. ಇಬ್ಬರದು ಪ್ರೀತಿಯ ಗುದ್ದಾಟ. ಎಷ್ಟೇ ಕೋಪ ತಾಪವಿದ್ದರೂ ಎಲ್ಲವನ್ನು ಮರೆಸುವುದು ಅವರ ಪ್ರೀತಿ ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.